ಸುಮತಿಭಿರನುಮೇದಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇದಂ ಧೀಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಅಷ್ಟಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಭಗವಂತನ ಅವಯವದಿಂದ ಇಡೀ ಲೋಕಗಳ ಸೃಷ್ಟಿ ಅಂತ ಹಿಂದೆ ಬಂತು. ಈಗ 9ನೇ ಶ್ಲೋಕ ಇನ್ನೂ ಹಲವು ವಿಷಯಗಳನ್ನು ಮುಂದೆ ತಿಳಿಸ್ತಾರೆ. ಅಜಸೃಜತಿ ಭೂತಾನಿ ಭೂತಾತ್ಮಾ ಯದನುಗ್ರಹಾತ್ ದದೃಶೇ ಯೇನ ತದ್ರೂಪಂ ನಾಭಿ ಪದ್ಮಸಮುದ್ಭವಃ. ಹಿಂದೆ ವಿರಾಟ್ ರೂಪಿ ಪುರುಷನ ಒಂದೊಂದು ಅಂಗಗಳಿಂದ ಲೋಕಗಳ ಸೃಷ್ಟಿ ಆಯ್ತು 14 ಅಂತ ತಿಳಿಸಿದೆ. ಈಗ ಇನ್ನೇನ್ ವಿಶೇಷ ಇದೆ ಅಂದ್ರೆ, ಯಾವಾಗ ಈ ನಾಭಿ ಕಮಲದಿಂದ ಬ್ರಹ್ಮದೇವರು ಸೃಷ್ಟಿ ಆಯ್ತೋ ಆಗ ಬ್ರಹ್ಮದೇವರು ತಾವು ಮುಂದೆ ಸೃಷ್ಟಿಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಅಜಃ ಸೃಜತಿ ಭೂತಾನಿ, ಮೊದಲೇನ್ ಮಾಡಿದ್ರು ಬ್ರಹ್ಮದೇವರು. ಅಜ ಅಂದ್ರೆ ಇಲ್ಲಿ ಬ್ರಹ್ಮ ಅಂತ ಅರ್ಥ. ಬ್ರಹ್ಮದೇವರಿಗೆ ಅಜ ಅಂತ ಯಾಕೆ ಕರೀತಾರೆ? ವಸ್ತುತಃ ಅಜ ಅಂದ್ರೆ ಹುಟ್ಟಿಲ್ದೇ ಇರೋರು ಅಂತ ಅರ್ಥ. ಆದ್ರೆ ಈಗ ತಾನೇ ನಾಭಿ ಕಮಲದಿಂದ ಬ್ರಹ್ಮದೇವರ ಸೃಷ್ಟಿ ಆಯ್ತು ಅಂತ ತಿಳಿಸಿದ್ರು. ಹಾಗಾದ್ರೆ ನಾಭಿ ಕಮಲದಿಂದ ಬ್ರಹ್ಮದೇವರ ಸೃಷ್ಟಿ ಆದ್ಮೇಲೆ ಅವ್ರನ್ನ ಅಜ ಅಂತ ಹೇಗ್ ಕರೆದಿತ್ತು ಅಂದ್ರೆ, ಅದು ಅಜ ಅಂತಂದ್ರೆ ಆ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಆ ಅನ್ನೋ ಅಕ್ಷರಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ. ಆ ಪರಮಾತ್ಮನಿಂದ ಹುಟ್ಟಿದವರು ಅಂತ ಅರ್ಥ. ಆದ್ರಿಂದ ಅಜ ಅಂದ್ರೆ ಪರಮಾತ್ಮನಿಂದ ಹುಟ್ಟಿದ ಬ್ರಹ್ಮದೇವರು ಅಂತ ಅರ್ಥ. ಆ ಬ್ರಹ್ಮದೇವರು ಮೊದಲಿಗೆ ಸೃಷ್ಟಿಯನ್ನ ಮಾಡ್ತಾರೆ. ಏನನ್ನ ಸೃಷ್ಟಿ ಮಾಡಿದ್ರು? ಭೂತಾನಿ ಅಂದ್ರೆ ಅಹಂಕಾರ ತತ್ವ ಮುಂತಾದ ಏನೇನು ಪದಾರ್ಥಗಳನ್ನ ಹೇಳ್ತಾರೆ. ಆ 25 ಅಥವಾ 24 ತತ್ವಗಳಲ್ಲಿ ಅದನ್ನ ಪ್ರತಿಯೊಂದು ಅಹಂಕಾರ ತತ್ವದಿಂದ ಸೃಷ್ಟಿಯನ್ನ ಮಾಡ್ತಾ ಹೋಗ್ತಾರೆ. ಆದ್ರೂ ಸೃಷ್ಟಿನೂ ಕೂಡ ಸ್ವತಂತ್ರವಾಗಿ ಅವ್ರು ಮಾಡಿದ್ದಲ್ಲ. ಯದ ಅನುಗ್ರಹ ಅಂತ ಹೇಳ್ತಾರೆ. ಭಗವಂತನ ಅನುಗ್ರಹ ಇತ್ತು, ಆದ್ರಿಂದ ಅದನ್ನೆಲ್ಲ ಅವ್ರ ಕೈಲಿ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಚತುರ್ಮುಖ ಬ್ರಹ್ಮದೇವರು ತಾವು ಏನೇನು ಸೃಷ್ಟಿ ಮಾಡಿದ್ರು ಎಲ್ಲ ಆ ಪದಾರ್ಥಗಳ ಒಳಗಡೆ ಹೋಗಿ ತಾವು ಇದಾರಂತೆ. ಅಷ್ಟೇ ಅಲ್ಲ, ಯಾವಾಗ ಚತುರ್ಮುಖ ಬ್ರಹ್ಮದೇವರು ತಾವು ಭಗವಂತನ ನಾಭಿ ಕಮಲದಿಂದ ಹೊರಗ್ ಬಂದ್ರು, ಅದು ಯಾವ ಕಲ್ಪದಲ್ಲಿ ಅಂದ್ರೆ ಪಾತ್ಮಕಲ್ಪ ಅಂತ ಹೇಳ್ತಾರೆ. ಆ ಪಾತ್ಮಕಲ್ಪದಲ್ಲಿ ನಾಭಿಯಿಂದ ಹೊರಗೆ ಬ್ರಹ್ಮದೇವರು ಬಂದಿದ್ದಾರೆ. ಆಗ ಅವರು ಅನ್ಕೊಂಡ್ರಂತೆ, ನನಗೆ ಕಾರಣ ಯಾರು? ಆ ಪದ್ಮನಾಭ. ಆ ಪದ್ಮನಾಭರನ್ನ ನೋಡ್ಬೇಕು, ಅವನ ರೂಪ ಹೇಗಿದೆ ಅಂತೆಲ್ಲ ಅವ್ರಿಗೆ ಅನ್ನಿಸ್ತಂತೆ. ಆಮೇಲೆ ಆ ಪದ್ಮನಾಭನನ್ನ ನೋಡಿದ್ರು ಬ್ರಹ್ಮದೇವರು. ಅದು ಪದ್ಮನಾಭನ ಬಗ್ಗೆನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಪದ್ಮಂ ನಾಭೋ ಯಸ್ಯ, ಯಾರ ನಾಭಿಯಲ್ಲಿ ಪದ್ಮ ಇತ್ತೋ ಅವನಿಗೆ ಪದ್ಮನಾಭ ಅಂತ ಕರೀತಾರೆ. ಬ್ರಹ್ಮದೇವರ ಸೃಷ್ಟಿಯಾಗಿದ್ದು ಯಾವ ರೂಪದಿಂದ? ಪದ್ಮನಾಭ ರೂಪದಿಂದಲೇ ಬ್ರಹ್ಮದೇವರ ಸೃಷ್ಟಿಯಾಗಿತ್ತು. ಆದ್ರಿಂದ
ತನ್ನ ತಂದೆ ಯಾರು ಅಂತ ಬ್ರಹ್ಮದೇವರಿಗೆ ನೋಡ್ಬೇಕು ಅಂತ ಅನ್ಸಿದೆ. ಆಗ ಪದ್ಮನಾಭ ರೂಪವನ್ನ ನೋಡಿದ್ರು ಅವರು. ಹೇಗ್ ನೋಡಿದ್ರು, ಅದೇನು ಎತ್ತ ಅದನ್ನೆಲ್ಲ ತಿಳಿಸಿ ಅಂತ. ಇದರ ಬಗ್ಗೆ ಎಲ್ಲ ಪರೀಕ್ಷಿತ್ ರಾಜರ ಪ್ರಶ್ನೆ ನಡೀತಾ ಇದೆ. ಅದಕ್ಕೆ ಶುಕಾಚಾರ್ಯರು ಒಂದೊಂದೇ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಆ ಪದ್ಮನಾಭ ರೂಪದ ಬಗ್ಗೆ ಹೇಳ್ಬೇಕಾಗಿದೆ. ಮುಂದೆ ಇನ್ನು ಸ್ವಲ್ಪ ವಿವರಣೆಯನ್ನು ಮಾಡ್ತಾರೆ. 10ನೆಯ ಶ್ಲೋಕ. ಸಚಾಪಿ ಯತ್ರ ಪುರುಷೋ ವಿಶ್ವಸ್ಥಿತ್ಯುದ್ಭವಾಪ್ಯಯಃ ಮುಕ್ತ್ವಾತ್ಮ ಮಾಯಾಂ ಮಾಯೇಶಃ ಶ್ರೇತೆ ಸರ್ವಗುಣಾಶ್ರಯಃ. ಆ ಪದ್ಮನಾಭ ಯಾರು ಬ್ರಹ್ಮದೇವರ ದೃಷ್ಟಿಗೆ ಗೋಚರ ಆಗ್ಬೇಕಾಗಿದೆಯೋ ಅಂಥ ಪದ್ಮನಾಭ ಪರಮಾತ್ಮ ತಾನೇನು ಅಂದ್ರೆ ವಿಶ್ವಸ್ಥಿತಿ ಉದ್ಭವಾಪ್ಯಯ. ಆ ಪದ್ಮನಾಭನೇ ಇಡೀ ಜಗತ್ತಿನ ಅಂದ್ರೆ ವಿಶ್ವದ ಸ್ಥಿತಿ ಅಂದ್ರೆ ಪಾಲನೆಗಾಗ್ಲಿ, ಉದ್ಭವ ಅಂದ್ರೆ ಸೃಷ್ಟಿಗಾಗ್ಲಿ, ಇನ್ನು ಅಪ್ಯಯ ಅಂದ್ರೆ ನಾಶ. ಹೀಗೆ ಸೃಷ್ಟಿ ಸ್ಥಿತಿ ನಾಶ ಎಲ್ಲದಕ್ಕೂ ಆ ಪದ್ಮನಾಭ ರೂಪಿ ಪರಮಾತ್ಮ ಕಾರಣ. ಅಷ್ಟೇ ಅಲ್ಲ, ಅವನಲ್ಲಿ ಮತ್ತೊಂದು ವಿಶೇಷ ಇದೆ. ಸರ್ವ ಗುಣಾಶ್ರಯ. ಎಲ್ಲ ಗುಣಗಳನ್ನ ಹೊಂದಿರೋಳು ಲಕ್ಷ್ಮಿ. ಆ ಲಕ್ಷ್ಮೀ ದೇವಿಗೂ ಕೂಡ ಆ ಭಗವಂತ ಆಶ್ರಯ, ಅಥವಾ ಎಲ್ಲ ಗುಣಗಳಿಗೆ ಆಶ್ರಯನಾದವನು ಆ ಪರಮಾತ್ಮ. ಅಂದ್ರೆ ಜ್ಞಾನ ಆಗ್ಬೋದು, ಆನಂದ ಆಗ್ಬೋದು, ಎಷ್ಟೆಷ್ಟು ಗುಣಗಳ ಪಟ್ಟಿಯನ್ನ ಮಾಡ್ತೀರಿ ಸದ್ಗುಣಗಳನ್ನ, ಆ ಎಲ್ಲಾ ಸದ್ಗುಣಗಳು ಆ ಪರಮಾತ್ಮನಲ್ಲಿ ಇದೆ. ಇನ್ನು ಇನ್ನೊಂದು ಅರ್ಥವನ್ನ ಹೇಳ್ತಾರೆ. ಸರ್ವಗುಣಾಶ್ರಯ ಅಂದ್ರೆ ಸೃಷ್ಟಿಯ ಮೊದಲಿಗೆ ಎಲ್ರೂ ಗುಣವಾಗಿದ್ರಂತೆ. ಅಂದ್ರೆ ಅಲ್ಪ ಗುಣರಾಗೋದು ಅಂದ್ರೆ, ಈಗ ಇವ್ರ ಮುಂದೆ ನಾವು ತುಂಬಾ ಗೌಣ ಅಂತ ಹೇಳ್ತೀವಿ. ಇವರೆಲ್ಲ ಪ್ರಧಾನ, ನಾವೆಲ್ಲ ಗೌಣ ಅಂತ. ಆ ಗೌಣ ಗುಣ ಇದೆಲ್ಲ ಒಂದೇ ಅರ್ಥವನ್ನ ಕೊಡೋ ಶಬ್ದ. ಗುಣ ಅಂದ್ರೆ ಯಾರು? ದೇವರ ಮುಂದೆ ಬ್ರಹ್ಮಾದಿ ದೇವತೆಗಳೇ ಗುಣ ಅಂತೆ. ಯಾಕೆ ಗೌಣ ದೇವರು ಬಂದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಪಕ್ಕಕ್ಕೇನೆ, ಯಾಕೆ ದೇವರು ಮುಖ್ಯ ಅಲ್ಲ. ಲಕ್ಷ್ಮೀನೂ ಕೂಡ ಪಕ್ಕಕ್ಕೇನೆ, ಯಾಕೆ ದೇವರು ಅತ್ಯಂತ ಪ್ರಧಾನ, ಸರ್ವೋತ್ತಮ. ಆ ದೇವರಿಗೆ ಹೋಲಿಸಿದಾಗ ಎಲ್ಲರೂ ಕೂಡ ಗುಣ ಅಂದ್ರೆ ಅಲ್ಪರು, ಕಡಿಮೆ ಅಂತ ಅರ್ಥ. ಆ ಎಲ್ಲ ಕಡಿಮೆ ಆಗಿರುವಂತಹ ಬ್ರಹ್ಮಾದಿ ದೇವತೆಗಳಿಗೆ ಆಧಾರ ಪರಮಾತ್ಮ. ಇದು ತುಂಬಾ ಹೊಸದಾದ ಅರ್ಥ. ಇದು ವಿಜಯಧ್ವಜ ತೀರ್ಥರು ಬಿಡಿಸಿದ್ದಾರೆ. ಎಷ್ಟು ಒಳ್ಳೆ ಅರ್ಥ. 3 ಅರ್ಥ ಬಂತು ಈ ಶಬ್ದಕ್ಕೆ. ಯಾವ ಶಬ್ದಕ್ಕೆ? ಸರ್ವ ಗುಣ ಆಶ್ರಯ. ಮೇಲ್ನೋಟಕ್ಕೆ ನಮ್ಗೇನ್ ಅನ್ಸತ್ತೆ? ಸರ್ವ ಅಂದ್ರೆ ಎಲ್ಲ, ಗುಣ ಅಂದ್ರೆ ಜ್ಞಾನ ಆನಂದ ಮುಂತಾದ ಗುಣ, ಅದೆಲ್ಲ ದೇವರಲ್ಲಿದೆ ಅಷ್ಟೇ. ಆದ್ರೆ ಹೀಗ ಅರ್ಥ ಅಲ್ಲ. ಹೊಸ ಅರ್ಥ ಏನು? ಎಲ್ಲ ಗುಣ ಅಂದ್ರೆ ಗೌಣರಾದ ಬ್ರಹ್ಮಾದಿ ದೇವತೆಗಳಿಗೆ ಆಧಾರ, ಅಥವಾ ಎಲ್ಲಾ ಗುಣವನ್ನ ಪಡೆದ ಲಕ್ಷ್ಮಿಗೆ ಆಧಾರ ಅಂತ, ಹೀಗೆ ಅಪೂರ್ವವಾದ ಅರ್ಥವನ್ನ ಈ ಶಬ್ದಕ್ಕೆ ತಿಳಿಸಿದ್ದಾರೆ. ಸರಿ, ಆ ಪದ್ಮನಾಭ ಅವನು ಯಾರು? ಪುರುಷ. ಈ ವಿರಾಟ್ ರೂಪಿ ಪರಮಾತ್ಮ ಅಂತ ಏನ್ ಹೇಳ್ತಾ ಇದೀವಲ್ಲ, ಅವನೇ ಪದ್ಮನಾಭ. ಆ ಪುರುಷಾಕಾರವನ್ನ ಏನು ಹೊಂದಿದ್ದಾನೆ ಪದ್ಮನಾಭ, ತಾನು ಈ ತನ್ನ ಶಕ್ತಿಯನ್ನ ಬಿಟ್ಟನಂತೆ, ಬಂಧಕ ಶಕ್ತಿ. ಈ ಸಂಸಾರದಲ್ಲಿ ಕಟ್ಟಾಕ್ಬೇಕಲ್ಲ, ಕಟ್ಟಾಕ್ಲಿಕ್ಕೆ ಅವನಲ್ಲೊಂದು ಶಕ್ತಿ ಉಂಟು. ಅದಕ್ಕೆ ಬಂಧಕ ಶಕ್ತಿ, ಮಾಯೆ ಅಂತ ಕರೀತಾರೆ. ಆ ಮಾಯೆಯಿಂದ ಇಡೀ ಜಗತ್ತನ್ನ ಕಟ್ಟಾಕಿದ್ದಾನೆ. ಆ ಬಂಧಕ ಶಕ್ತಿಯನ್ನ ತೊರೆದು ಬಿಟ್ಟನಂತೆ, ಸಾಕು ಅಂತ. ಅಂದ್ರೆ ಬ್ರಹ್ಮದೇವ್ರಿಗೆ ಬಿಟ್ಬಿಟ್ಟ. ಇನ್ ಸಂಸಾರ ಪ್ರಾರಂಭ ಆಯ್ತು, ಆ ಬಂಧಕ ಶಕ್ತಿ ಇನ್ನ ಅದನ್ನ ತಗೊಂಡು ನಾವೇನ್ ಮಾಡ್ಲಿ ಅಂತ ಬಿಟ್ಟ. ಆಮೇಲೆ ಏನ್ ಮಾಡ್ದ? ಸೀದಾ ಮೋಕ್ಷಕ್ಕೆ ಹೋದ. ಮುಕ್ತರು ಎಲ್ಲಿದ್ರು ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಆರಾಮಾಗಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾನಂತೆ. ಇದು ಪದ್ಮನಾಭ ರೂಪದ ಒಂದು ಚಿಂತನೆಯನ್ನ ಈ ಶ್ಲೋಕದಲ್ಲಿ ಮಾಡಿದ್ದಾರೆ. ಇನ್ನು ಮುಂದಕ್ಕೆ 11ನೇ ಶ್ಲೋಕಕ್ಕೆ ಹೋಗೋಣ. ಅಲ್ಲಿ ಇನ್ನೊಂದು ಪ್ರಶ್ನೆ, ಅದಕ್ಕೆ ಉತ್ತರ ತಿಳಿಸ್ತಾ ಹೋಗ್ತಾರೆ. ಅದೇನು ಪ್ರಶ್ನೆ, ಅದೇನು ಉತ್ತರ ಅಂತ ಈಗ ನೋಡೋಣ. 11ನೇ ಶ್ಲೋಕ. ಪುರುಷಾವಯವೈರ್ಲೋಕಾಃ ಸಪಾಲಾಃ ಪೂರ್ವಕಲ್ಪಿತಾಃ ಲೋಕೈರಮುಷ್ಯಾವಯವಾಃ ಸಪಾಲೈರಿತಿ ಶುಶ್ರುಮಃ.
ಈ ಶ್ಲೋಕದಲ್ಲಿ ಬರೋ ವಿಷಯ ವಸ್ತುತಃ ಹಿಂದೆ ಬಂದಿದೆ, ಆದ್ರೆ ಪ್ರಶ್ನೆ ಬೇರೆ ತರ ಇದೆ. ಆ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ. ಆ ಉತ್ತರವನ್ನ ಈ ಶ್ಲೋಕದಿಂದ ತಿಳಿಸಿದ್ದಾರೆ. ಆ ಪ್ರಶ್ನೆ ಏನು ಅಂದ್ರೆ, ಹಿಂದೆ ಆ ವಿರಾಟ್ ರೂಪಿ ಪರಮಾತ್ಮ ಏನಿದ್ದಾನೆ, ಸಮಗ್ರ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡಿರುವಂತಹ ಭಗವಂತನ ರೂಪ ಹೊರಗಡೆನೂ ಕೂಡ ಇದೆ. ಅಂತರ್ಬಹಿಶ್ಚ ತತ್ಸರ್ವಂ, ಒಳಗಡೆ ಹೊರಗಡೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರೋ ಆ ವಿರಾಟ್, ವೈರಾಜ ವಿರಾಟ್ ಅಂತ ಅನ್ನಿಸ್ಕೊಳ್ಳೋ ಪುರುಷ ಅನ್ನೋ ಹೆಸರಿನ ಆ ಭಗವಂತನ ರೂಪ ಏನಿದೆ, ಅದು ನಾವು ಸುಲಭವಾಗಿ ನೆನಪಿಟ್ಕೊಂಡಿದ್ರೆ ಸಹಸ್ರ ಶೀರ್ಷ ಪುರುಷ, ಪುರುಷ ಸೂಕ್ತ ಹೇಳುವಂತ ಭಗವಂತನ ರೂಪದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಪುರುಷ ತಾನು ತನ್ನ ಒಂದೊಂದು ಅಂಗಗಳಿಂದ, ಕೈ ಕಾಲು ಮುಂತಾದ ಅಂಗಗಳಿಂದ ಈ 14 ಲೋಕಗಳನ್ನ ಸೃಷ್ಟಿ ಮಾಡದ. ಬರೀ ಲೋಕಗಳ ಸೃಷ್ಟಿ ಅಷ್ಟೇ ಅಲ್ಲ, ಆ ಲೋಕಗಳನ್ನ ನೋಡ್ಕೊಳ್ಳಿಕ್ಕೆ ಯಾವ ಯಾವ ದೇವತೆಗಳು ಬೇಕೋ ಆ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ದಿಕ್ಪಾಲಕರನ್ನ, ಲೋಕಪಾಲಕರನ್ನ ಅಂದ್ರೆ ಇಂದ್ರದೇವರು, ಯಮದೇವರು, ವರುಣದೇವರು, ಹೀಗೆ ಸಾಲು ಸಾಲಾಗಿ ಪ್ರತಿಯೊಬ್ಬ ದೇವತಾ ಸಮುದಾಯವನ್ನ, ಪ್ರತಿಯೊಂದು ದೇವತಾ ಸಮುದಾಯವನ್ನ ತಾನು ಸೃಷ್ಟಿ ಮಾಡಿದ್ದಾರೆ. ಇದು ಗೊತ್ತಿರೋ ವಿಷಯ. ಆದರೆ ಇನ್ನೊಂದು ವಾಕ್ಯ ಹೀಗಿದೆಯಂತೆ. ಏನಿದೆ ಅಂದ್ರೆ, ಲೋಕೈರಮುಷ್ಯ ಅವಯವಾಸ ಪಾಲೇ ರೀತಿ. ನಾವೇನು ಯೋಚನೆ ಮಾಡಿದ್ವಿ, ಅವನ ಅಂಗಾಂಗಗಳಿಂದ ಲೋಕ ಸೃಷ್ಟಿ ಆಯ್ತು ಅಂತ. ಇವ್ರೇನ್ ಹೇಳ್ತಾರೆ ಈಗ, ಆ ಭಗವಂತನ ಅಂಗಾಂಗಗಳೆಲ್ಲ ಈ ಲೋಕಗಳಿಂದ ಸೃಷ್ಟಿ ಆಯ್ತು ಅಂತ ಇದೆ. ಅದ್ ಹೇಗ್ ಸಾಧ್ಯ? ದೇವರು ಜಗತ್ತನ್ನ ಮತ್ತೆ ಲೋಕಪಾಲಕರನ್ನ ಸೃಷ್ಟಿ ಮಾಡಿದ್ದು ಸರಿ, ಅದ ಲೋಕಪಾಲಕರು ಮತ್ತೆ ಈ ಜಗತ್ತು ಅದೆಲ್ಲ ಭಗವಂತನ ಅವಯವನ್ನ ಸೃಷ್ಟಿ ಮಾಡಿದೆ ಅಂತ ಒಂದ್ ಮಾತಿದೆ. ವಿರುದ್ಧ. ಈ ವಿರುದ್ಧವಾದ ಮಾತು ಕೇಳತ್ತಲ್ಲ, ಇದನ್ನ ಹೇಗೆ ಅರ್ಥೈಸ್ಕೊಡೋದು ಅಂತ ಒಂದು ಸಂಶಯ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ. ಅದರ ಅಭಿಪ್ರಾಯ ಎಷ್ಟು? ಈಗ ವಿರಾಟ್ ಪುರುಷ ಇದ್ದಾನೆ, ಅವನ ಅವಯವ ಅಂದ್ರೆ ಅವನ ಸ್ವರೂಪ ದೇಹ ಇದೆಯಲ್ಲ, ಆ ದೇಹದಿಂದ ಒಂದೊಂದೇ ಲೋಕ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಆ ನಾಭಿ ಕಮಲ ಬಂತು, ಆಮೇಲೆ ಒಂದೊಂದು ಭಾಗದಿಂದ ಪಾತಾಳ ಮೇತ ಸಿಹಿ ಪಾದ ಮೂಲಂ, ಪಾತಾಳ ಲೋಕ ಎಲ್ಲಿದೆ, ಆ ಭಗವಂತನ ಪಾದ ಮೂಲವನ್ನ ಆಶ್ರಯಿಸಿಕೊಂಡಿದೆ. ಹೀಗೆ ಒಂದೊಂದು ಲೋಕಗಳು ಎಲ್ಲೆಲ್ಲಿದೆ ಅಂತ ಹೇಳ್ತಾ ಹೋದ್ರು. ಲೋಕಪಾಲಕರು ಹುಡ್ತಾ ಹೋಗ್ತಾರೆ. ಮತ್ತೆ ಮನುಷ್ಯರು ಎಲ್ಲಿರ್ತಾರೆ, ಭೂಲೋಕ ಎಲ್ಲಿದೆ, ಯಾವ ಭಗವಂತನ ಅಂಗದಿಂದ ಹುಟ್ಟಿತು, ಇದೆಲ್ಲ ಹಿಂದಕ್ಕೆ ವಿಸ್ತಾರವಾಗಿ ಬಂತು. ಇದೇ 2ನೇ ಸ್ಕಂಧದಲ್ಲಿ. ಈಗೇನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಲೋಕಗಳಾಗ್ಲಿ ಲೋಕಪಾಲಕರಾಗ್ಲಿ ಇದೆಲ್ಲ ಏನು, ಭಗವಂತನ ಪ್ರತಿಮೆ ಅಂತ ಚಿಂತಿಸ್ಬೇಕಂತ. ಪ್ರತಿಮೆ, ದೇವರ ಪ್ರತಿಮೆ ಅಂತ ಚಿಂತಿಸಿ ಯೋಚನೆ ಮಾಡ್ಬೇಕಂತೆ. ಏನಂತ, ಈ ಎಲ್ಲ ಲೋಕಗಳು, ಲೋಕಪಾಲಕರೇನಿದ್ದಾರೆ ಇವರೆಲ್ಲ ಭಗವಂತನ ಪ್ರತಿಮೆ. ಅಂದ್ರೆ ಇವರೆಲ್ಲ ಒಳಗಡೆ ಎಲ್ಲ ದೇವರಿದ್ದಾನೆ ಅಂತ. ಹಾಗಾದ್ರೆ ದೇವರ ಅವಯವಗಳು ದೇವರು ಅಂತ ಒಂದು ತಿಳ್ಕೊಳ್ಳೋದು ಯಾವ್ದ್ರಿಂದ? ಈ ಲೋಕಗಳು ಅಂದ್ರೆ ಅತಲ ವಿತಲ ಸುತಲ ತಲಾತಲ ಎಲ್ಲ ಹೇಳ್ತೀವಲ್ಲ, ಆ ಲೋಕಗಳಿಂದ. ಹಾಗೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಈ ಎಲ್ಲ ಲೋಕಗಳು, ಇದು ಇಂದ್ರ, ವರುಣ, ಯಮ ಇಂತಹ ದಿಕ್ಪಾಲಕರು ಎಲ್ಲರಿಂದ ಭಗವಂತನ ಸೃಷ್ಟಿ ಆಯ್ತು ಅಂದ್ರೆ ಭಗವಂತನ ಧ್ಯಾನ ಮಾಡ್ಲಿಕ್ಕಾಯ್ತು ಅಂತ. ಅಂದ್ರೆ ನಾವೀಗ ವಿರಾಟ್ ರೂಪಿ ಪುರುಷನ ಚಿಂತನೆ ಮಾಡೋದು ಹೇಗೆ ಗೊತ್ತಾಗಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ, ಈ ಲೋಕಗಳೇನ್ ಕಾಣ್ತಾ ಇದೆ, ಈ ಲೋಕದಲ್ಲಿ ದಿಕ್ಪಾಲಕರೇನ್ ಕಾಣ್ತಾ ಇದ್ದಾರೆ, ಯಾವ ದೇವಾನು ದೇವತೆಗಳಿದ್ದಾರೆ, ಇವರೆಲ್ಲ ಆ ದೇವರ ಒಂದೊಂದು ಅಂಗವನ್ನ ಆಶ್ರಯಿಸಿಕೊಂಡಿದ್ದಾರೆ ಎಂದಾಗ ದೇವರ ಒಂದು ಕಲ್ಪನೆ ಬರುತ್ತೆ. ಅಂದ್ರೆ ದೇವರು ಹೇಗಿದ್ದಾನೆ, ಎಲ್ಲದರ ಹಿಂದೆ ಇದ್ದಾನೆ ದೇವರು, ಎಲ್ಲವನ್ನು ವ್ಯಾಪಿಸ್ಕೊಂಡಿದ್ದಾನೆ. ಅವನು ಇಲ್ದೇ ಇರೋ ಜಾಗ ಇಲ್ಲ, ಅಷ್ಟು ವ್ಯಾಪಿಸ್ಕೊಂಡಿದ್ದಾನೆ. ಈ ಅರ್ಥದಲ್ಲಿ ಬ್ರಹ್ಮಾಂಡದ ಪ್ರತಿಮೆಯ ಅವಯವಗಳು ಭಗವಂತನ ಅವಯವಗಳು ಅಂತ ಈ ರೀತಿ ಈ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲ, ಇಲ್ಲಿ ಮೇಲ್ನೋಟಕ್ಕೆ ಒಂದು ವಿರೋಧ ಎದ್ ಕಾಣುತ್ತೆ ಅಂತ ಆಗ್ಲೇ ಹೇಳಿದೆ. ಯಾಕಂದ್ರೆ ಲೋಕದಿಂದ ಅವಯವಗಳ ಸೃಷ್ಟಿ ಆಗಿದ್ದಲ್ಲ, ಭಗವಂತನ ಅವಯವದಿಂದ ಲೋಕ ಸೃಷ್ಟಿ ಆಯ್ತು ಅಂತ. ಯಾಕೆ ಧಾತ ಯಥಾ ಪೂರ್ವಮ ಕಲ್ಪಯತ್. ನಾವು ದಿವಸ ಸಂಧ್ಯಾವಂದನೆಯಲ್ಲಿ ಮಂತ್ರ ಹೇಳ್ತಾ ಇರ್ತೀವಿ, ತಂಚ ಸತ್ಯಂಚಾಭೀದಾತ್ ತಪಸೋಧ್ಯಾಜಾಯತ ಅಂತ ಮಂತ್ರ ಹೇಳಿ ಹೇಳಿ ಧಾತ ಯಥಾ ಪೂರ್ವಮ ಕಲ್ಪಯತ್ ದಿವಂಚ ಪೃಥಿವೀಂಚಾಂತರಿಕ್ಷ ಮಥೋ ಸ್ವಹ ಅಂತ, ಸ್ವಾಹನು ಸ್ವಹ ಅಂತು. ಈ ಮಂತ್ರದಲ್ಲಿ ಈ ಧಾತ ಯಥಾ ಪೂರ್ವಮ ಕಲ್ಪಯತ್ ಅಂತ ಹೇಳಿದ್ದಾರೆ ಅಘಮರ್ಷಣ ಮಂತ್ರದಲ್ಲಿ. ಧಾತ ಅಂದ್ರೆ ಬ್ರಹ್ಮ, ಬ್ರಹ್ಮ ಹೇಗೆ ಮುಂಚೆ ಸೃಷ್ಟಿ ಮಾಡಿದ್ನೋ ಹಿಂದಿನ ಕಲ್ಪದಲ್ಲಿ, ಹಾಗೆ ಈ ಕಲ್ಪದಲ್ಲೂ ಬ್ರಹ್ಮ ಹಾಗೆ ಸೃಷ್ಟಿ ಮಾಡ್ತಾನೆ ಅಂತ ಇದ್ರ ಅರ್ಥ. ಮತ್ತೆ ಯಾವಾಗ್ಲೂ ಭಗವಂತ ಸೃಷ್ಟಿ ಮಾಡೋದು ತಾನೆ ತನ್ನ ಅಂಗಗಳಿಂದ. ಆ ಭಗವಂತನ ಅಂಗಗಳನ್ನ ಈ ಲೋಕಗಳು, ಲೋಕ ದಿಕ್ಪಾಲಕರೆಲ್ಲ ಹೇಗ್ ಸೃಷ್ಟಿ ಮಾಡ್ತಾರೆ ಅಂದ್ರೆ ಅದ್ ಹಾಗಲ್ಲ. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ನಿಜ ಅವಯವೇಭ್ಯ ಸೃಷ್ಟ, ನಿಜ
ತನ್ನದೇ ಅವಯವ ಸ್ವರೂಪ ದೇಹ, ಭಗವಂತನ ದೇಹ ಏನಿದೆ ಅದೇ ದೇಹದ ಅವಯವಗಳಿಂದ ಈ ಜಗತ್ತಿನ ಸೃಷ್ಟಿಯಾಗಿದ್ ನಿಜ. ಬಾಹ್ಯಾವಯವ ಲೋಕೈ ಕಲ್ಪ್ಯಂತೆ. ಸೃಷ್ಟಿಗೂ ಕಲ್ಪನೆಗೂ ವ್ಯತ್ಯಾಸ ಇದೆ. ಸೃಷ್ಟಿ ಅಂದ್ರೆ ನಿಜವಾಗಿ ಹೊರಗೆ ಬಂದಿದ್ದ ವಸ್ತು, ಕಲ್ಪನೆ ಅಂದ್ರೆ ಧ್ಯಾನ ಮಾಡೋದು ಅಂತ ಅರ್ಥ ಅಷ್ಟೇ. ಹಾಗಾಗಿ ಭಗವಂತನ ಬಾಹ್ಯ ಅವಯವಗಳು, ಹೊರಗೆ ಏನು ಅವಯವಗಳು ಕಾಣ್ತಾ ಇದೆ ಪುರುಷನ ಅವಯವಗಳು, ಅದೆಲ್ಲ ಲೋಕಗಳಾಗಿ ಲೋಕ ಪಾಲಕರಾಗಿ ಕಾಣ್ತಾ ಇದೆ. ಅಂದ್ರೆ ದೇವರನ್ನ ಇಲ್ಲೆಲ್ಲ ಇದ್ದಾನೆ ಅಂತ ಚಿಂತಿಸ್ಬೇಕು ಅಂತ ಇಷ್ಟೇ ಅರ್ಥ. ಇದನ್ನ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಇಷ್ಟೆಲ್ಲ ವಿಷಯಗಳನ್ನ ಏನ್ ಹೇಳಿದ್ರಿ ಇದುವರೆಗೆ, ಇದೆಲ್ಲ ಕೇಳಾಯ್ತು. ಈಗ ಭಾಗವತದ ಅರ್ಥ ಏನು ಅದನ್ನು ಹೇಳಿ ಅಂತ. ಈಗ ಬರ್ತಾರೋ ಪುರಾಣದ ಅರ್ಥ ಹೇಳಿ. ಇದೆಲ್ಲ ವೇದದಲ್ಲಿ ಬಂದಿರೋ ವಿಷಯ ಸರಿ, ಮತ್ತೆ ತಾವೇನೇನ್ ಕೇಳಿದ್ರು ಅದನ್ನೆಲ್ಲ ವಿಷಯವನ್ನ ಈಗ ಹೇಳಾಯ್ತು. ಇಷ್ಟೆಲ್ಲ ಹೇಳಿ ಈಗ ಭಾಗವತ ಪುರಾಣದ ಅರ್ಥ ಏನು ಅಂತ ಕೇಳ್ತಾಳೆ. ಕೇಳಿದಾಗ ಅದಕ್ಕೆ ಹೇಳ್ತಾ ಹೋಗ್ತಾರೆ ಒಂದೊಂದೇ ವಿಷಯ. ಮೊದಲಿಗೆ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತಾರೆ, ಉತ್ತರ ಹೇಳಲ್ಲ. ಭಾಗವತ ಪುರಾಣದಲ್ಲಿ ಏನೇನ್ ಬರುತ್ತೆ ಅನ್ನೋದಕ್ಕೆ ಮೊದಲಿಗೆ ಪ್ರಶ್ನೆಗಳನ್ನ ಸಾಲು ಸಾಲಾಗಿ ಹೇಳ್ತಾ ಹೋಗ್ತಾರೆ. ಈಗ 12ನೇ ಶ್ಲೋಕ. ಯಾವಾನ್ ಕಲ್ಪೋ ವಿಕಲ್ಪೋ ವಾ ಯಥಾ ಕಾಲೋನುಮೀಯತೆ ಭೂತ ಭವ್ಯ ಭವತ್ ಶಬ್ದಃ ಆಯುರ್ಮಾನಶ್ಚ ಯತ್ಕೃತಂ. ಈಗ ಕಾಲದ ಬಗ್ಗೆ ಚರ್ಚೆ. ಕಾಲ ಅಂದ್ರೆ ಕಲ್ಪ. ಯಾವ ಕಲ್ಪ? ಬ್ರಹ್ಮದೇವರ ಕಲ್ಪ ಇದೆಯಲ್ಲ, ದ್ವಿಪರಾರ್ಥ ಕಾಲೇ ದ್ವಿಪರಾರ್ಥೆ. ಸಂಧ್ಯಾವಂದನೆ ಮಾಡ್ಬೇಕಾರೆಲ್ಲ ಹೇಳ್ತಾ ಇರ್ತೀವಿ ಆ ಪರಾರ್ಧ ಅನ್ನೋ ಶಬ್ದವನ್ನ, ದ್ವಿಪರಾರ್ಧ ಅಂತ ಶಬ್ದ ಹೇಳ್ತಾ ಇರ್ತೀವಿ. ಆ ಬ್ರಹ್ಮದೇವರ ಕಲ್ಪ ಅಂದ್ರೆ ಕಾಲ. ದ್ವಿಪರಾರ್ಧ ಅಂದ್ರೆ ಏನು, ಅದರ ಪರಿಮಾಣ ಎಷ್ಟು, ದ್ವಿಪರಾರ್ಧ ಅಂದ್ರೆ ಏನರ್ಥ ಅಂತ ಬೇಕು. ಅದೊಂದು ಪ್ರಶ್ನೆ. ಅದಕ್ಕೆ ಕಲ್ಪ ಎಷ್ಟು ಅಂತ ಕೇಳ್ತಾರೆ. ಯಾವಾನ್ ಕಲ್ಪ? ಕಲ್ಪ ಅಂದ್ರೆ ಬ್ರಹ್ಮದೇವರ ಕಲ್ಪ. ದ್ವಿಪರಾರ್ಧ ಅಂತ ಅದಕ್ಕೆ ಹೆಸರು. ಆ ಕಾಲದ ಪರಿಮಾಣ ಎಷ್ಟು ಅಂತ, ಎಷ್ಟಕ್ಕೆ ಬ್ರಹ್ಮಕಲ್ಪ ಅಂತ ಕರೀತಾರೆ ಅಂತ ಒಂದು ಪ್ರಶ್ನೆ. ಎರಡನೇದು ವಿಕಲ್ಪ. ಕಲ್ಪ ಆಯ್ತು, ಇನ್ನು ವಿಕಲ್ಪ ಅಂದ್ರೆ ಕಲ್ಪಕ್ಕಿಂತ ಚಿಕ್ಕದು, ದೊಡ್ಡದಲ್ಲ, ಇನ್ನು ಅದಕ್ಕಿಂತ ಕಾಲಮಾನ ಸ್ವಲ್ಪ ಕಡಿಮೆ. ಅದು ಯಾವುದು? ಮನ್ವಂತರ ಕಾಲ, ಪ್ರತಿ ಮನುಗಳ ಕಾಲ. ವರಾಹ ಕಲ್ಪ, ಶ್ವೇತವರಾಹ ಕಲ್ಪ ಅಂತ ಹೇಳ್ತೀವಿ ಅದು. ಇದಕ್ಕೆಲ್ಲ ಎಷ್ಟು ಪರಿಮಾಣ? ಒಂದು ಮನ್ವಂತರ ಅಂದ್ರೆ ಎಷ್ಟು ಕಾಲ, ಅದರ ಪರಿಮಾಣ ಎಷ್ಟು? ಇನ್ನು ಭೂತ ಭವ್ಯ ಭವತ್ ಶಬ್ದ, ಇನ್ನು ಭವಿಷ್ಯತ್ ಕಾಲ, ಭೂತಕಾಲ, ಹಿಂದಿನ ಕಾಲ, ಇದನ್ನ ತಿಳಿಸುವಂತ ಕಾಲದ ಮಿತಿ ಎಷ್ಟು, ಆ ಕಾಲದ ಮಿತಿಯನ್ನ ತಿಳಿಸಿ. ಹಾಗೆ ಅದನ್ನ ಹೇಗ್ ತಿಳ್ಕೊಳ್ಬೇಕು ಅಂದ್ರೆ, ಈಗ ಕ್ಷಣ ಮತ್ತೆ ದಿನ, ಮಾಸ, ವರ್ಷ ಹೀಗೆಲ್ಲ ಹೋಗುತ್ತಲ್ಲ, ಸಂವತ್ಸರ ಅಂತೆಲ್ಲ ಒಂದೊಂದೇ ಶಬ್ದ ಏನ್ ಕರಿತೀವಿ. ಎಷ್ಟು ದಿನಗಳಿಗೆ ಪಕ್ಷ ಅಂತ ಕರೀತಾರೆ, ಎಷ್ಟು ದಿನಗಳಿಗೆ ತಿಂಗಳು ಅಂತ ಕರೀತಾರೆ. ಇದು ಹೇಳೋದು ಸುಲಭ, ಇದು ಗೊತ್ತಿರುತ್ತೆ ನಮಗೆ. ಆದ್ರೆ ಅದ್ರ ಹಿಂದೆ ಕ್ಷಣದಿಂದ ಶುರು ಆಗತ್ತಲ್ಲ, ಆ ಕ್ಷಣದಿಂದ ಶುರುವಾಗೋದಂದ್ರೆ ಕ್ಷಣ ಅಂತಂದ್ರೆ ಯಾವ್ದು, ಯಾವ್ದನ್ನ ಕ್ಷಣ ಅಂತ ಕರೀತಾರೆ. ಅಲ್ಲಿಂದ ಶುರು ಮಾಡಿ ಲವ, ಕಾಷ್ಠ ಅಂತೆಲ್ಲ ಶಬ್ದ ಇದೆ. ಆ ಶಬ್ದಗಳೆಲ್ಲ ಪರಿಚಯ ಮಾಡಿದ್ರೆ ಆಗ ಕೊನೆಗೆ ಅರ್ಥ ಆಗತ್ತೆ ದ್ವಿಪರಾರ್ಧ ಅಂದ್ರೆ ಏನು, ಬ್ರಹ್ಮದೇವರ ಕಲ್ಪ ಅಂದ್ರೆ ಎಷ್ಟು ದಿವಸ, ಅದು ಎಷ್ಟು ಪರಿಗಣನೆ ಎಷ್ಟಿದೆ ಅಂತ. ಹಾಗಾಗಿ ಈ ಪ್ರತಿಯೊಂದರ ಬಗ್ಗೆ ವಿವರಣೆ ಬೇಕಾಗಿದೆ. ಅಂದ್ರೆ ಭಾಗವತದಲ್ಲೆಲ್ಲ ಇದೆಲ್ಲ ವಿಷಯ ಬರುತ್ತೆ ಅಂತ ಅರ್ಥ. ಇನ್ನು ಯತ್ಕೃತಂ ಆಯುಷಃ ಮಾನಂ. ಹಾಗಾಗಿ ಕಾಲದಿಂದ ಈ ಆಯುಷ್ಯ ನಮಗೆಲ್ಲ ಇದೆ. 100 ವರ್ಷ ಆಯುಷ್ಯ, 70 ವರ್ಷ, 80 ವರ್ಷ ಆಯುಷ್ಯ. ಈ ಆಯುಷ್ಯದ ಪರಿಮಾಣ ಹೇಗ್ ಬಂತು, ಎಷ್ಟೆಷ್ಟು ಪರಿಮಾಣ ಆಗಿರುತ್ತೋ ಅಂತ ಬೇಕಾಗಿದೆ. ಅಂತೂ ಕಾಲದ ಬಗ್ಗೆ ಚೆನ್ನಾಗಿ ವಿವರಣೆ ಬೇಕಾಗಿದೆ. ಅದು ಈ ಭಾಗವತ ಪುರಾಣದ ಅರ್ಥವಾಗಿಯೂ ಮುಂದಕ್ಕೆ ಬರುತ್ತೆ ಅಂತ ಅರ್ಥ. ಇನ್ನು 13ನೇ ಶ್ಲೋಕಕ್ಕೆ ಹೋಗೋಣ. ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಇಡ್ತಾರೆ. ಎಲ್ಲ ಪ್ರಶ್ನೆಗಳು ಸಾಲು, ಆಮೇಲೆ ಉತ್ತರ ನಿಧಾನಕ್ಕೆ ಒಂದೊಂದೇ ಬರ್ತಾ ಹೋಗುತ್ತೆ. ಈಗ 13ನೇ ಶ್ಲೋಕ. ಕಾಲಸ್ಯಾನುಗತಿರ್ಯಾತು ಲಕ್ಷ್ಯತೇನ್ವೀಮಹತ್ಯಪಿ ಯಾವತಿ ಕರ್ಮಗತಯೋ
ಯಾದೃಶೀರ್ದ್ವಿಜ ಸತ್ತಮ. ದ್ವಿಜ ಸತ್ತಮ ಬ್ರಾಹ್ಮಣ ಶ್ರೇಷ್ಠರೇ, ಈ ಕಾಲದ ಬಗ್ಗೆ ಹೇಗೆ ಅದರ ಗಮನ, ಯಾವ ಯಾವ ಕಾಲ ಹೇಗೆ ನಿರ್ಮಾಣ ಆಗುತ್ತೆ. ಯಾಕೆಂದ್ರೆ ಅದು ತುಂಬಾ ಸೂಕ್ಷ್ಮ, ಅದು ತುಂಬಾ ದೊಡ್ಡದೂ ಹೌದು, ತುಂಬಾ ಸೂಕ್ಷ್ಮನೂ ಹೌದು. ಈ ಕಾಲದ ಪರಿಮಾಣ ಬ್ರಹ್ಮಕಲ್ಪ ಅಂದ್ರೆ ತುಂಬಾ ದೊಡ್ಡದಾಗ್ಬಿಡತ್ತೆ, ಕ್ಷಣ ಅಂದ್ರೆ ತುಂಬಾ ಚಿಕ್ಕದು ಆಗುತ್ತೆ. ಹಾಗಾದ್ರೆ ಅಣ್ವಿ ತುಂಬಾ ಪರಮಾಣು ರೂಪದಲ್ಲಿದೆ, ಮಹತ್ಯಪಿ ಹಾಗೆ ದೊಡ್ಡದು ಕೂಡ. ಅಂತ ಕಾಲದ ಅನುಭವ, ಕಾಲದ ಗತಿ ಇದೆಯಲ್ಲ, ಅದನ್ನ ಹೇಗ್ ತಿಳ್ಕೊಳ್ಳೋದು. ಅಷ್ಟೇ ಅಲ್ಲ, ಈ ಕರ್ಮಗತಜ, ನಾವು ಮಾಡಿದ ಕರ್ಮಗಳು ಫಲ ಕೊಡುತ್ತಲ್ಲ, ಅದು ಯಾವ ರೀತಿ ನಾವು ಕರ್ಮಗಳನ್ನ ಸಂಪಾದನೆ ಮಾಡ್ತೀವಿ, ಅದು ನಮಗೆ ಯಾವ ಫಲ ಕೊಡುತ್ತೆ, ಯಾವ ಯಾವ ಕರ್ಮ, ಇದೆಲ್ಲ ಬೇಕಾಗಿದೆ ಅಂತ ಈ ಪ್ರಶ್ನೆಗಳನ್ನೆಲ್ಲ ಮುಂದೆ ಇಟ್ರು. ಇದು 14ನೆಯ ಶ್ಲೋಕ. ಇದೆಲ್ಲ ಪರೀಕ್ಷಿತ್ ರಾಜ ತಾನು ಪ್ರಶ್ನೆಯನ್ನ ಮುಂದಿಡ್ತಾ ಹೋಗ್ತಾ ಇದ್ದಾನೆ. ಅವನಲ್ಲಿ ಎಷ್ಟು ಪ್ರಶ್ನೆ ಇತ್ತು, ಒಬ್ಬ ರಾಜನಾಗಿ ಆ ದೇಹವನ್ನ ಬಿಡ್ತೀನಿ ಅಂತ ಮನಸ್ಥಿತಿಯಲ್ಲಿ ಇದ್ದಾನೆ. ಆ ಮನಸ್ಥಿತಿಯಲ್ಲಿ ಹೀಗೆಲ್ಲ ಪ್ರಶ್ನೆ ಕೇಳ್ತಾನೆ. ಎಂಥ ಮನಸ್ಥಿತಿ ಆ ಪರೀಕ್ಷಿತ್ ರಾಜನ. ಇದು 14ನೇ ಶ್ಲೋಕ. ಯಸ್ಮಿನ್ ಕರ್ಮ ಸಮಾವಾಪೋ ಯಥಾ ಏನೋಪಗೃಹ್ಯತೆ ಗುಣಾನಾಂ ಗುಣಿನಾಂ ಚೈವ ಪರಿಮಾಣಂ ಸುವಿಸ್ತರಂ. ವಿಸ್ತಾರವಾಗಿ ಎಲ್ಲದರ ಪರಿಮಾಣ ಎಷ್ಟು ಅಂತ ಬೇಕಾಗಿದೆ. ಯಾವುದು? ಈಗ ಕರ್ಮ ಸಮವಾಪ ಅಂತ ಒಂದು ಶಬ್ದ ಹಾಕ್ತಾರೆ. ಕರ್ಮ ಸಮವಾಪ, ಸಮವಾಪ ಅಂದ್ರೆ ಚೆನ್ನಾಗಿ ಸೇರೋದು ಅಂತ ಅರ್ಥ. ಅಂದ್ರೆ ನಮ್ಮ ಜೀವರಲ್ಲಿ ಕರ್ಮಗಳ ಸಂತತಿನೇ ಸೇರ್ತಾ ಹೋಗುತ್ತೆ. ಒಂದು ಕರ್ಮ ಅಲ್ಲ, ಎರಡಲ್ಲ, ಅನಂತ ಅನಂತ ಕರ್ಮ. ಆ ಎಲ್ಲ ಅನಂತ ಕರ್ಮಗಳು ಸೇರೋದು ಹೇಗೆ, ಒಬ್ಬೊಬ್ಬ ಜೀವನದಲ್ಲಿ ಹೇಗೆ ಆ ಕರ್ಮಗಳು ಸೇರುತ್ತೆ, ಯಾರು ಈ ಕರ್ಮವನ್ನ ಮಾಡೋದು, ಯಾರು ಈ ಕರ್ಮದ ಸ್ವೀಕಾರ ಮಾಡೋನು, ಸೃಷ್ಟಿ ಮಾಡೋನೊಬ್ಬ, ಆ ಕರ್ಮದ ಫಲ ಅನುಭವಿಸೋನ್ ಯಾರು, ಹೀಗೆ ಪ್ರತಿಯೊಂದು ಗುಣಗಳ, ಹಾಗೆ ಆ ಗುಣದ ಅಭಿಮಾನಿ ದೇವತೆಗಳು. ಅಂದ್ರೆ ಈಗ ಮಹತ್ತತ್ವ ಅದಕ್ಕೆ ಅಭಿಮಾನಿ ದೇವತೆ, ಅಹಂಕಾರ ತತ್ವ ಅದಕ್ಕೆ ಅಭಿಮಾನಿ ದೇವತೆ. ಮತ್ತೆ ಇದರ ಸಾಮರ್ಥ್ಯ, ಮಹತ್ತತ್ವದ ಸಾಮರ್ಥ್ಯ ಎಷ್ಟು, ಅಹಂಕಾರ ತತ್ವದ ಸಾಮರ್ಥ್ಯ ಎಷ್ಟು, ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿ ಅಂತ ಪರೀಕ್ಷಿತಾದ ಶುಕಾಚಾರ್ಯರ ಬಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ತಿಳಿಬೇಕಾಗಿದ್ದೇನು, ಈ ಜಗತ್ತನ್ನ ತಿಳಿಬೇಕು ಮೊದಲು ಸರಿಯಾಗಿ. ನಾವು ಜಗತ್ತಿನ ಇಲ್ದೇ ಇರೋದೆಲ್ಲ ತಿಳಿಲಿಕ್ಕೆ ಆಗಲ್ಲ, ಇರೋದನ್ನ ತಿಳಿಬೇಕು. ಈ ಜಗತ್ತಂದ್ರೆ ಏನು, ಜಗತ್ತಲ್ಲಿ ಪ್ರಕೃತಿ ಅಂದ್ರೆ ಏನು, ಈ ಮರಗಳು ಅಂದ್ರೆ ಏನು, ಇದೆಲ್ಲ ಹೇಗ್ ಬಂತು, ಜೀವರು ಅವರು ಹೇಗ್ ಬಂದಿದ್ದಾರೆ, ಅವ್ರಿಗೆ ದೇಹ ಹೇಗ್ ಸಿಕ್ತು, ಆ ದೇಹಕ್ಕೆ ಅಭಿಮಾನಿ ದೇವತೆ ಯಾರು, ಇದೆಲ್ಲ ತಿಳ್ಕೊಳ್ಬೇಕಂತೆ. ಇಷ್ಟೆಲ್ಲ ತಿಳಿಯೋ ಅಷ್ಟೊತ್ತಿಗೆ ಸರಿಯಾಗಿ ಒಂದು ಪಿಕ್ಚರ್ ಬರುತ್ತೆ. ಓಹೋ, ಒಬ್ಬ ಜೀವ ತಾನು ಏನ್ ಸಾಧನೆ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಮೊದಲು ಪ್ರಪಂಚದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಬರ್ಬೇಕು. ಆ ಪ್ರಪಂಚದ ಬಗ್ಗೆ ತಿಳುವಳಿಕೆ ಬರ್ಲಿಕ್ಕೆ ಇದೆಲ್ಲ ಪ್ರಶ್ನೆಯನ್ನ ಪರೀಕ್ಷಿತ್ ಮಹಾರಾಜ ಎಲ್ಲರಿಗೂ ಉಪಯೋಗಿಯಾಗಿರುವಂತಹದ್ದನ್ನ ಮಾಡ್ತಾ ಇದ್ದಾರೆ ಪ್ರಶ್ನೆಗಳನ್ನ. ಇಲ್ಲಿ ಕೆಲವರು ಹೀಗೂ ವ್ಯಾಖ್ಯಾನ ಮಾಡಿದ್ದಾರೆ, ಕೆಲವ್ರ ಪ್ರಕಾರ ಇದು ತಪ್ಪು ಅಂತ ವರ್ಣನೆ ಮಾಡ್ತಾರೆ ವಿಜಯಧ್ವಜ ತೀರ್ಥರು. ಅದೇನು ಅಂದ್ರೆ, ಗುಣ ಅಂದ್ರೆ ಶಬ್ದ, ಗುಣಿ ಅಂದ್ರೆ ಆಕಾಶ ಅಂತ. ಆಕಾಶದ ಪರಿಮಾಣ ಈ ಶಬ್ದ ರೂಪ ರಸ ಗಂಧ ಸ್ಪರ್ಶ, ಇದರ ಪರಿಮಾಣ ಎಲ್ಲ ಬೇಕು ಅಂತ. ಅದಕ್ಕೆಲ್ಲ ಪರಿಮಾಣ ಇಲ್ಲ. ಯಾಕೆಂದ್ರೆ ಆ ಪರಿಮಾಣವನ್ನ ಎಲ್ಲೂ ಇಲ್ಲಿ ಹೇಳಿಲ್ಲ ಮುಂದಕ್ಕೆ. ಅದನ್ನ ಅಂಥ ವ್ಯಾಖ್ಯಾನ ಸರಿ ಇಲ್ಲ. ಅಂದ್ರೆ ಭಾಗವತದ ಪದ್ಯಗಳಿಗೆ ಕಾಣಿಸುವ ಶಬ್ದಗಳೇನಿದೆಯಲ್ಲ, ಪದ್ಯಗಳಲ್ಲಿ ಶಬ್ದಗಳಿಗೆ ಅರ್ಥ ಗೊತ್ತು ಅಂತ ಸುಮ್ನೆ ಏನೋ ಅರ್ಥ ಹೇಳೋಂಗಿಲ್ಲ. ಆ ಶಬ್ದಗಳ ಅರ್ಥ ಹೇಳಿದ್ರೆ ಮುಂದ್ ಭಾಗವತಲ್ಲಿ ಬಂದಿರ್ಬೇಕಲ್ಲ, ಅದ್ ಬರ್ದೇ ಇದ್ರೆ ಸುಮ್ನೆ ಶಬ್ದಗಳಿಗೆ ಅರ್ಥ ಹೇಳಿ ಉಪಯೋಗ ಇಲ್ಲ. ಕೆಲವರೆಲ್ಲ ಹಾಗೆ ಅರ್ಥ ಮಾಡ್ಬಿಟ್ಟಿದ್ದಾರೆ. ಗುಣ ಅಂದ್ರೆ ಶಬ್ದ ರೂಪ ರಸ ಗಂಧ ಸ್ಪರ್ಶ, ಇದನ್ನೆಲ್ಲ ಗುಣ ಅಂತ ಕರೀತಾರೆ. ಗುಡಿ ಅಂದ್ರೆ ಪಂಚಭೂತಗಳು, ಪೃಥ್ವಿ ಜಲ ಇತ್ಯಾದಿಗಳನ್ನ ಪಂಚಭೂತಗಳನ್ನ ಗುಡಿ ಅಂತ ಕರೀತಾರೆ. ಆದ್ರೆ ಇದ್ರ ಪರಿಮಾಣ ಎಲ್ಲಿದೆ, ಅದಿಲ್ಲ. ಅದು ಭಾಗವತದಲ್ಲಿ ಒಂದು ಮಾತು ಕೂಡ ಮುಂದಕ್ಕೆ ಬರುತ್ತೆ. ಅಲ್ಲೇನ್ ತಿಳಿಸ್ತಾರೆ ಅಂತ ಈಗ ನೋಡೋಣ. ಅದಕ್ಕೆ ಉತ್ತರ ಇದು ಪಂಚಮ ಸ್ಕಂದದಲ್ಲಿ ಬರುತ್ತೆ ಈ ವಿಷಯ. ಅದನ್ನ ಇಲ್ಲಿ ಶ್ಲೋಕ ಉಲ್ಲೇಖ ಮಾಡಲಾಗಿದೆ. ದೇವಾಸುರೇಭ್ಯೋ ಮಘವಾನ್ ಪ್ರಧಾನ ದಕ್ಷಾದಯೋ ಬ್ರಹ್ಮಸುತಾಶ್ಚ ದೇಶಾಂ ಅಂತ ಬಂದಿದೆ. ಅಲ್ಲಿ ಉತ್ತರ ಇಷ್ಟು. ಈಗ ಕರ್ಮ ಸಮವಾಪ, ಕರ್ಮ ಮಾಡೋದು ಯಾರು ಬಂತಲ್ಲ, ಜೀವನೇ ಕರ್ಮ ಮಾಡ್ತಾನೆ. ಎಂಥ ಕರ್ಮ ಮಾಡ್ಬೇಕು ಅವನು, ಭಗವಂತನ ಆರಾಧನೆ ಇದು ಅಂತ ಅವನು ಕರ್ಮ ಮಾಡ್ಬೇಕಂತೆ. ಆಗ ಭಗವಂತ ಏನ್ ಮಾಡ್ತಾನೆ, ಆ ಕರ್ಮದ ಇವನು ಏನ್ ಮಾಡಿರ್ತಾನಲ್ಲ ಕರ್ಮಾಚರಣೆ, ಅದನ್ನ ಒಂದು ಸ್ವೀಕಾರ ಮಾಡ್ತಾನಂತೆ. ಆ ಕರ್ಮದ ಫಲ, ಆ ಕರ್ಮದ ಫಲ ಏನೋ ದೇವರಿಗೆ ಸಾಗೋ ಸಂತೋಷ, ಆ ಸಂತೋಷ ಸ್ವೀಕಾರ ಮಾಡ್ತಾನ ದೇವರು.
ಆಯ್ತು ಭಗವತ್ ಭಕ್ತ ಇಷ್ಟು ಅಂದ್ರೆ ನನ್ನ ಭಕ್ತ ಇಷ್ಟು ಮಾಡಿದಾನೆ, ಇಷ್ಟು ಕರ್ಮಗಳನ್ನ, ಅದೆಲ್ಲ ನನಗೆ ಸೇರ್ಲಿ ಅಂತ ತಾನು ಸ್ವೀಕಾರ ಮಾಡ್ತಾನೆ. ಇನ್ನು ಗುಣಿನಾಂ ಪರಿಮಾಣಂ ಅಂದ್ರೆ ಈ ಮಹತ್ತತ್ವ, ಆ ತತ್ವಕ್ಕೆ ಅಭಿಮಾನಿ ದೇವತೆಗಳಾದ ಜೀವರು ಅಂದ್ರೆ ದೇವತೆಗಳು ಯಾರಿದ್ದಾರೆ ಅವರ ಸಾಮರ್ಥ್ಯ ಏನು ಅಂತ ಅದರ ಬಗ್ಗೆ ತಿಳಿಸಿತ್ತು. ಆ ಸಾಮರ್ಥ್ಯ ಪರಿಮಾಣ ಎಲ್ಲಿ ಹೇಳಿದ್ದಾರೆ? ದೇವಾಸುರೇಭ್ಯೋ ಮಘವಾನ್ ಪ್ರಧಾನ ಅಂತ ಹೇಳಿ ಈ ಬ್ರಹ್ಮದೇವರ ಪುತ್ರರಾದ ದಕ್ಷಾದಿಗಳು ಮತ್ತೆ ದೇವತೆಗಳಲ್ಲಿ ಮಘವಾನ್ ಅಂದ್ರೆ ಇಂದ್ರದೇವರು ಪ್ರಧಾನ. ಹೀಗೆ ಒಬ್ಬೊಬ್ಬ ದೇವತೆಯ ಬಗ್ಗೆನೂ ಕೂಡ ಯಾರ್ಯಾರು ಪ್ರಧಾನರು ಅಂತೆಲ್ಲ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ ಪರೀಕ್ಷಿತ್ರಾದಿನ ಪ್ರಶ್ನೆ ಏನಿತ್ತು ಅಂದ್ರೆ ಯಾರ್ಯಾರು ಯಾವ ಯಾವ ಕರ್ಮವನ್ನ ಮಾಡ್ತಾರೆ, ಆ ಕರ್ಮದ ಫಲ ಯಾರ್ಯಾರೇನು ಅನುಭವಿಸ್ತಾರೆ ಅಂತ ಒಂದು. ಜೊತೆಗೆ ಈ ತತ್ವಾಭಿಮಾನಿ ದೇವತೆಗಳ ಪರಿಚಯ ಆಗ್ಬೇಕು. ಇನ್ನು ಈ ದೇವತೆಗಳ ಶರೀರವನ್ನ ಪಡಿತಾರಲ್ಲ, ದೇವತಾ ಶರೀರ ಪಡೆಯೋ ಜೀವ ಹೇಗಿರ್ತಾನೆ ಅಂತ ಹೀಗೆಲ್ಲ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಇದರಲ್ಲಿ ಸರಿಯಾದ ವ್ಯಾಖ್ಯಾನ ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಮಾಡಿದ ವ್ಯಾಖ್ಯಾನ. ಅಂದ್ರೆ ಪರಮೇಶ್ವರ ಮಾಡಿದ ಕರ್ಮದ ಫಲ ಸ್ವೀಕಾರ ಮಾಡ್ತಾರೆ, ಆ ಕರ್ಮದ ಸಾರಭೋಕ್ತ ಅಂತ ಹೇಳ್ತೀವಲ್ಲ ದೇವರನ್ನ ಹಾಗೆ. ಇನ್ನು ಮಹತ್ತತ್ವಾದಿ ಜೀವರ ಸಾಮರ್ಥ್ಯ ಎಷ್ಟು ಅನ್ನೋದು ಪ್ರಶ್ನೆ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗಿದ್ದಾರೆ ಹೊರತು ದೇವತಾ ಪದವಿಯನ್ನು ಪಡಿಲಿಕ್ಕೆ ಯಾವ ಜೀವ ಎಂಥ ಸಾಮರ್ಥ್ಯ ಪಡೆದಿರ್ಬೇಕು, ಏನ್ ಮಾಡ್ಬೇಕು ಅದರ ಬಗ್ಗೆ ಇಲ್ಲಿ ವಿಚಾರ ಬಂದಿಲ್ಲ ಅಂತ, ಆ ವ್ಯಾಖ್ಯಾನ ಸರಿ ಇಲ್ಲ ಅಂತ ವಿಷಯವನ್ನು ತಿಳಿಸಿದ್ದಾರೆ. ಇದಾದ್ಮೇಲೆ ಮುಂದಕ್ಕೆ ಉತ್ಪತ್ತಿಯ ಬಗ್ಗೆನೂ ತಿಳಿಸ್ಕೊಡಿ ಅಂತ ಪರೀಕ್ಷನ್ ಮಹಾರಾಜ ಪ್ರಶ್ನೆ ಮಾಡ್ತಾರೆ. ಅದೇನು ಮುಂದೆ ಹೇಳ್ತಾನೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ, ಅಂದ್ರೆ ನಾಳೆ ದ್ವಾದಶಿ ಪಾಠ ಇಲ್ಲ, ನಾಡಿದ್ದು ಮತ್ತೆ ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀ ಕೃಷ್ಣ ನಮಸ್ಕಾರ ಗುರುಗಳೇ.